ಫ್ಯಾನ್ಸ್ ನ ಇಡೀ ದಂಡೆ ಇದೆ, ಬಳಗ ಇದೆ, ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಂದುಕೊಂಡ್ರೆ ಅದು ಇಂತಹ ಗತಿಗೆ ಕಾರಣ ಆಗತ್ತೆ ಅನ್ನೋದಕ್ಕೆ ಇಡೀ ಪ್ರಕರಣವೇ ಸಾಕ್ಷಿ ಆಗಿದೆ. ಇಡೀ ಪ್ರಕರಣ ನಡೆದಿದ್ದು ಹೇಗೋ, ಆಗಿದ್ದು ಹೇಗೋ, ಕೊನೆಗೆ ಬಂದು ತಲುಪಿದ್ದು ಎಲ್ಲಿಗೂ. ಅಂದುಕೊಂಡಿದ್ದೇನೋ ಇವರು, ಮಾಡಿದ್ದೇನೋ, ಈಗ ಆಗಿದ್ದೇನೋ. ಸೊ ಇಡೀ ಪ್ರಕರಣ ನಾವು ಗಮನಿಸ್ತಾ ಹೋಗೋದಾದ್ರೆ ಮೆಜೆಸ್ಟಿಕ್ ಟು ಪರಪ್ಪನ ಅಗ್ರಹಾರ. ಈಗಾಗಲೇ ಹೇಳ್ತಾ ಇದ್ರು ಅನೇಕ ಸಿನಿಮಾ ಒಂದು ಡೈರೆಕ್ಟರ್ಗಳು ಆಗಿರ್ಬೋದು ಅಥವಾ ನಿರ್ಮಾಪಕರು ಕೂಡ ಈ ಎಲ್ಲ ಸಿನಿಮಾಗಳನ್ನ ಮಾಡೋದಕ್ಕೆ ಕೂಡ ರೆಡಿ ಆಗಿದ್ದಾರಂತೆ. ಮುಂದಿನ ಸಿನಿಮಾ ಪರಪ್ಪನ ಅಗ್ರಹಾರಂತೆ. ದರ್ಶನ್ನ ಹೆಸರು ಸಿನಿಮಾದ ಅಂದ್ರೆ ಮುಂದಿನ ಸಿನಿಮಾ ಏನಾದರೂ ಇದ್ರೆ ಅದು ಪರಪ್ಪನ ಅಗ್ರಹಾರ ಅನ್ನುವಂತಹ ಸಿನಿಮಾ ಆಗುತ್ತಂತೆ. ಅಷ್ಟು ಮಾತ್ರ ಅಲ್ಲ, ಪ್ರಮುಖವಾಗಿ ಕಾಮಾಕ್ಷಿ ಪಾಳ್ಯ ಅನ್ನುವಂತಹದ್ದಾಗಿರ್ಬೋದು ಅಥವಾ ಈ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿಯ ಹೆಸರು ಆಗಿರ್ಬೋದು, ಎಲ್ಲವೂ ಕೂಡ ಸಿನಿಮಾ ಮಾಡೋದಕ್ಕೆ ಈಗ ಒಂದಷ್ಟು ಹೆಸರು ನೋಂದಾಯಿಸುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆಯಂತೆ. ಆದ್ರೆ ಈ ಪ್ರಕರಣ ಯಾವ ಸಂದೇಶವನ್ನ ಕೊಡುತ್ತೆ, ಎಂತಹ ಒಂದು ಸಂದೇಶವನ್ನ ಕೊಡೋದಕ್ಕೆ ಇಂತಹ ಹೆಸರುಗಳಿಂದ ಪಿಕ್ಚರ್ ಮಾಡಬೇಕು. ಆದರೆ ನಿಜವಾಗ್ಲೂ ಆಗಿದ್ದೇನು, ಯಾವ ರೀತಿಯಾಗಿ ಆಯಿತು ಅನ್ನೋದನ್ನ ಜನರಿಗೆ ತಿಳಿಸೋದಕ್ಕೆ ಫಿಲ್ಮ್ ಮಾಡಬೇಕಷ್ಟೇ. ಈ ರೀತಿಯಾಗಿ ಒಂದು ಹೀನ ಕೃತ್ಯವನ್ನ ನಡೆಸಿದ್ದಾರೆ, ಹಿಂಸಾತ್ಮಕವಾಗಿ ಸಾಯಿಸಿದ್ದಾರೆ ಅನ್ನೋದನ್ನ. ಸೊ ಈಗ ಇಡೀ ಒಂದು ಗ್ಯಾಂಗ್ ಜೈಲು ಪಾಲಾಗಿರೋದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನ ಮುಂಭಾಗದಿಂದ. ಗಂಗಾಧರ್, ನಡೆದ ಒಂದು ಕಡೆ ತಾವು ಅಂದ್ಕೊಂಡಿದ್ದೇನೋ, ಆಗಿದ್ದೇನೋ, ಈಗ ಆಗ್ತಾ ಇರೋದೇನೋ, ಅನುಭವಿಸ್ತಾ ಇರೋದೇನೋ ಅನ್ನುವಂತಹ ಪರಿಸ್ಥಿತಿ ದರ್ಶನ್ ಅಂಡ್ ಗ್ಯಾಂಗ್ ಈಗ ಆಗಿದೆ. ಪ್ರಮುಖವಾಗಿ ಈಗಾಗಲೇ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಸಿಚುವೇಶನ್ ಇತ್ತು, ಅಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ನೆರೆದಿದ್ರು ಅನ್ನೋದನ್ನ ನಾವು ನೋಡಿದ್ವಿ. ಏನಾಗ್ತಾ ಇದೆ ಸದ್ಯಕ್ಕೆ ಅಲ್ಲಿನ ಸಿಚುವೇಶನ್ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ? ನವಿತಾ ಜೈನ್ ಈಗ ಕೋರ್ಟಿಂದ ನೇರವಾಗಿ ಸೆಂಟ್ರಲ್ ಜೈಲನ್ನ ಸೇರುವಂತದ್ದು ಬರೋಬ್ಬರಿ 13 ವರ್ಷಗಳ ಬಳಿಕ ಮತ್ತೆ ನಟ ದರ್ಶನ್ ಈಗ ಕೊಲೆ ಪ್ರಕರಣದಲ್ಲಿ ಈಗ ಪರಪ್ಪನಗರ ಸೇರಿದ್ದಾರೆ. ಆದ್ರೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡ್ಕೊಂಡಿರುವಂತದ್ದು ನೀವು ನೋಡಬಹುದು. ಇಲ್ಲಿ ಬ್ಯಾರಿಕೇಡ್ ಹಾಕಿದ್ದು ಪರಪ್ಪನಗರಕ್ಕೆ ಹೋಗುವಂತ ಮೇನ್ ಗೇಟ್ ಅಲ್ಲಿ ಸುಮಾರು ಆಗ್ನೇಯ ವಿಭಾಗದ ಪೊಲೀಸರು ಏನಿದ್ದಾರೆ ಅವರೆಲ್ಲರೂ ಕೂಡ ಹೆಚ್ಚುವರಿ ಡಿಸಿಪಿ ಆಗಿರುವಂತಹ ಸಿ.ಕೆ. ಬಾಬಾ ಅವರ ನೇತೃತ್ವದಲ್ಲಿ ಇಲ್ಲಿ ಪೊಲೀಸ್ ಬಂದೋಬಸ್ತನ್ನ ಮಾಡಿಕೊಳ್ಳಲಾಗಿರುವಂತದ್ದು. ಯಾಕಂದ್ರೆ ಈ ಒಂದು ಸಮಯದಲ್ಲಿ ದರ್ಶನ್ ಅಭಿಮಾನಿಗಳು ಎಲ್ಲರೂ ಕೂಡ ಜೈಲಿನ ಬಳಿ ಜಮಾವಣೆ ಆಗುವಂತಹ ಸಾಧ್ಯತೆಗಳಿರುತ್ತೆ ಅಂತ ಹೇಳಿ ಈಗ ಅಲ್ಲೆಲ್ಲ ಬ್ಯಾರಿಕೇಡ್ಗಳನ್ನ ನೆಕ್ಕಿ ಕಂಟ್ರೋಲ್ ಅನ್ನ ಮಾಡಿದ್ದಾರೆ. ಆದ್ರೆ ಯಾರಿಗೂ ಕೂಡ ಒಳಗಡೆ ವೆಹಿಕಲ್ಸ್ಗೆ ಅವಕಾಶಗಳನ್ನ ಕೊಡ್ತಾ ಇಲ್ಲ. ಈಗ ನೋಡ್ತಾ ಇರುವಂತಹ ಮಾರ್ಗ ಏನಿದೆ ಇದು ಸೆಂಟ್ರಲ್ ಜೈಲ್ಗೆ ಹೋಗುವಂತ ಮಾರ್ಗ. 2 ಹಂತದಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಪೊಲೀಸರು ಬಂದೋಬಸ್ತನ್ನ ಮಾಡ್ಕೊಂಡಿದ್ದಾರೆ. ನಟ ದರ್ಶನ್ ಗ್ಯಾಂಗ್ ಈಗ ಒಳಗಡೆ ಅಂದ್ರೆ ಮೇನ್ ಸೆಂಟ್ರಲ್ ಜೈಲ್ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗಿರುವಂತದ್ದು. ಆದ್ರೆ ನಾನು ಈಗಾಗಲೇ ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿತ್ತು, ನಟ ದರ್ಶನ್ ಕ್ವಾರಂಟೈನ್ ಸೆಲ್ಗೆ ಕರ್ಕೊಂಡು ಹೋಗೋದಿಲ್ಲ, ಅವರನ್ನ ನೇರವಾಗಿ ಸೆಂಟ್ರಲ್ ಜೈಲ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನಟ ದರ್ಶನ್ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗ್ಬಾರ್ದು. ಸೆಂಟ್ರಲ್ ಜೈಲಲ್ಲಿ ಒಳಗಡೆ ಇದ್ದಂತಹ ಸಂದರ್ಭದಲ್ಲಿ ಕ್ವಾರಂಟೈನ್ ಸೆಲ್ಗೆ ಹಾಕಿದ್ರೆ ಅಲ್ಲಿ ಭದ್ರತಾ ವೈಫಲ್ಯಗಳಾಗುತ್ತೆ, ಮತ್ತೆ ಥ್ರೆಟ್ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಈಗ ಬ್ಯಾರಕ್ಕೆ ಕರ್ಕೊಂಡು ಹೋಗಿರುವಂತದ್ದು. ಈಗ ನಟ ದರ್ಶನ್ ಅವರನ್ನ ಒಂದು ಬೇರೆ ಪ್ರತ್ಯೇಕವಾದಂತಹ ಒಂದು ಬ್ಯಾರಕ್ ಅಲ್ಲಿ ಅವರನ್ನ ಇರಿಸಲಾಗುತ್ತೆ. ಈಗ ಈ ಉಳಿದ ಆರೋಪಿಗಳೇನಿದ್ದಾರೆ 3 ಆರೋಪಿಗಳನ್ನು ಕೂಡ ಬೇರೆ ಬೇರೆ ಬ್ಯಾರಕ್ಗಳಿಗೆ ಶಿಫ್ಟ್ ಮಾಡ್ತಾರೆ. ಆದ್ರೆ ಈ ಒಂದು ಪ್ರಮುಖವಾಗಿ ಹೇಳೋದಾದ್ರೆ ಈಗ ಸೋಮವಾರ ಕೂಡ ಅಂದ್ರೆ ಕೆಲವು ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಮತ್ತೆ ಅವರಿಗೆ ಇಲ್ಲಿ ಒಂದು ವೇಳೆ ಏನಾದರೂ ಒಂದೇ ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಅವರು ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಿಸುವಂತ ಬಗ್ಗೆ ಮನವಿಯನ್ನ ಕೂಡ ಮಾಡಿರುವಂತದ್ದು. ಹೀಗಾಗಿ ಸೋಮವಾರ ವಿಚಾರಣೆಗೆ ಬರುತ್ತೆ. ಆ ಬಗ್ಗೆ ಸೋಮವಾರ ವಿಚಾರಣೆ ಬಂದ ಬಳಿಕ ಅವರನ್ನ ಇಲ್ಲೇ ಇರಿಸ್ಕೊಳ್ತಾರ ಅಥವಾ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡುವಂತ ಬಗ್ಗೆ ಏನು ಕೋರ್ಟಿನ ಆದೇಶ ಬರುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಜೊತೆಯಲ್ಲಿ ನಟ ದರ್ಶನ್ ಹಿಂದೆ 13 ವರ್ಷಗಳ ಹಿಂದೆ ಅವರ ಪತ್ನಿ ಮೇಲೆ ಹಲ್ಲೆ ಮಾಡಿದಂತಹ ಕೇಸಲ್ಲಿ ಅವರನ್ನ ನಟ ದರ್ಶನ್ ಜೈಲು ಪಾಲಾಗಿದ್ರು. ಆ ಬಳಿಕ ಜಾಮೀನಿನ ಹೊರಗಡೆ ಬಂದಂತಹ ನಟ ದರ್ಶನ್ ಈಗ ಕೊಲೆ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿ ಸುಮಾರು 12 ದಿನಗಳ ಕಾಲ ಇವತ್ತಿನವರೆಗೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ನಟ ದರ್ಶನ್ ಈಗ ಸೆಂಟ್ರಲ್ ಜೈಲ್ ಪರಪ್ಪನಗರಕ್ಕೆ ಸೇರಿರುವಂತದ್ದು. ಈಗ ಪರಪ್ಪನಗರದಲ್ಲಿ ಅವರಿಗೆ ವಿಚಾರಣಾಧೀನ ಕೈದಿ ನಂಬರ್ ಕೊಡ್ತಾರೆ. ಅವರು ಸೇರಿದಂತೆ ಪ್ರದೋಷ್ ಆರೋಪಿ, ವಿನಯ್ ಆರೋಪಿ, ಧನ್ರಾಜ್ ಅವ್ರಿಗೂ ಕೂಡ ವಿಚಾರಣಾಧೀನ ಕೈದಿಗಳ ನಂಬರ್ಗಳನ್ನ ಕೊಟ್ಟು ಅವರಲ್ಲಿ ಲೆಡ್ಜರ್ ಬುಕ್ ಅಲ್ಲೆಲ್ಲ ಕೂಡ ಸಹಿಯನ್ನ ಮಾಡ್ಕೊಳ್ತಾರೆ.
ದರ್ಶನ್ ಇವರೇನಾ, ಆರೋಪಿ ಇವರೇನಾ, ಏಟು ಆರೋಪಿ ಇವರೇನಾ ಅನ್ನೋದ್ರ ಬಗ್ಗೆ ಲೆಡ್ಜರ್ ಬುಕ್ ಅಲ್ಲೆಲ್ಲ ಕೂಡ ಸಹಿಯನ್ನ ಮಾಡಿಕೊಂಡು ಮತ್ತೆ ಖ್ಯಾತ ನಟ ಆಗಿರುವಂತಹ ದರ್ಶನ್ ಹಿನ್ನೆಲೆಯಲ್ಲಿ ಮತ್ತೆ ಒಳಗಡೆ ಸುರಕ್ಷಿತವಾಗಿ ಅಂದ್ರೆ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಆ ಬ್ಯಾರಕ್ ಅಲ್ಲಿ. ಮತ್ತೆ ಒಂದು ವೇಳೆ ಯಾಕಂದ್ರೆ ಇಲ್ಲಿ ಸೆಂಟ್ರಲ್ ಜಿಲ್ಲೆಯಲ್ಲಿ ಸುಮಾರು 6,000ಕ್ಕೂ ಹೆಚ್ಚು ಕೈದಿಗಳು ಒಳಗಡೆ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಒಳಗಡೆ ಪ್ರತ್ಯೇಕವಾದಂತಹ ಬ್ಯಾರಕ್ಗಳಿದಾವೆ. ಈ ಬ್ಯಾರಕ್ಗಳಲ್ಲಿ ಅವರಿಗೆ ಪ್ರತ್ಯೇಕವಾಗಿ ಅಂದ್ರೆ ಈಗ ರೌಡಿ ಆಸಾಮಿಗಳು ಕೂಡ ಒಳಗಡೆ ಇದ್ದಾರೆ, ಮತ್ತೆ ವಿಚಾರಣಾಧೀನ ಕೈದಿಗಳು, ಸಜಾಬಂದಿ ಕೈದಿಗಳು ಇರ್ತವೆ. ಎಲ್ಲರಿಗೂ ಕೂಡ ಸಹಜವಾಗಿ ನಟ ದರ್ಶನ್ ಒಳಗಡೆ ಬಂದಿದ್ದಾರೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಒಳಗಡೆ ಅವರ ಊಟಕ್ಕೆ ಸಮಯದಲ್ಲಿ ಬಿಟ್ಟಂತ ಸಂದರ್ಭದಲ್ಲಿ ಆಗಿರ್ಬೋದು, ಮತ್ತೆ ಸಂಜೆ ಹೊರಾಂಗಣ ಏನಿದೆ ಆ ಹೊರಾಂಗಣದಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಲ್ಲಿ ಜಮಾವಣೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಈ ಒಂದು ಸಮಯದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅಂತೇಳಿ ಪೊಲೀಸರು ಸಾಕಷ್ಟು ಭದ್ರತೆ ಮಾಡ್ಕೊಂಡಿದ್ದಾರೆ. ನಟ ದರ್ಶನ್ ಒಂದು ವೇಳೆ ಯಾವ್ದಾದ್ರು ಬ್ಯಾರಕ್ ಅಲ್ಲಿ ಬಿಟ್ಟಂತಹ ಸಂದರ್ಭದಲ್ಲಿ ಆ ಬ್ಯಾರಕ್ ಬಳಿ ಯಾರಿಗೂ ಕೂಡ ವಿಚಾರಣಾಧೀನ ಕೈದಿಗಳಾಗಿರ್ಬೋದು ಅಥವಾ ಸಜಾಬಂದಿ ಕೈದಿಗಳಾಗಿರ್ಬೋದು ಯಾರಿಗೂ ಕೂಡ ಅಲೋ ಇರೋದಿಲ್ಲ. ಅವರಿಗೆ ಡೆಪ್ಯೂಟಿ ಕಮಾಂಡೆಂಟ್ ಸೂಪರ್ಡೆಂಟ್ ಏನಿರ್ತಾರೆ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಒಂದು ಭದ್ರತೆಯನ್ನು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಅಲ್ಲಿ ಯಾರಿಗೂ ಕೂಡ ಸಂಪರ್ಕ ಮಾಡೋಕೆ ಅವಕಾಶ ಇರೋದಿಲ್ಲ, ಮತ್ತೆ ಯಾರಿಗೂ ಕೂಡ ಅಲ್ಲಿ ಹೋಗೋಕೆ ಅವಕಾಶಗಳಿರೋದಿಲ್ಲ. ಕೇವಲ ಚೀಫ್ ಸೂಪರ್ಡೆಂಟ್ ಮತ್ತೆ ಡೆಪ್ಯೂಟಿ ಸೂಪರ್ಡೆಂಟ್ ಅವ್ರಿಗೆ ಮಾತ್ರ ಅಲ್ಲಿ ಹೋಗೋಕೆ ಅವಕಾಶ ಇರುತ್ತೆ. ಜೊತೆಗೆ ಈ ಬ್ಯಾರಕ್ ನಂಬರ್ ಏನಿರುತ್ತೆ ಆ ಬ್ಯಾರಕ್ ಈಗ ಒಳಗಡೆ ಇರುವಂತದ್ದು ದರ್ಶನ್ ಅವರ ಭದ್ರತೆಯ ವಿಚಾರ ದೃಷ್ಟಿ ಜೊತೆಯಲ್ಲಿ ಅವರು ಕೂಡ ಒಳಗಡೆ ಅವ್ರಿಗೆ ಇರುವಂತ ವ್ಯವಸ್ಥೆಯನ್ನ ಮಾಡ್ತಾರೆ. ಸಾಮಾನ್ಯ ಕೈದಿಯ ರೀತಿಯಲ್ಲಿ ಅವರಿಗೆ ಕೂಡ ಒಂದು ವ್ಯವಸ್ಥೆಯನ್ನ ಮಾಡುವಂತದ್ದು. ಜೊತೆಗೆ ಈಗ ಅವರು ಒಂದು ವೇಳೆ ಏನಾದ್ರು ಕೋರ್ಟ್ ಮೂಲಕ ಒಂದು ವೇಳೆ ಮನವಿ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಏನೀಗ ಚಾಪೆ ಆಗಿರ್ಬೋದು ಬೇರೆ ಯಾವ್ದಾದ್ರು ಮಲ್ಕೊಳ್ಳೋಕೆ ಒಂದು ವ್ಯವಸ್ಥೆಯನ್ನ ಮಾಡಿರ್ತಾರೆ. ಜೈಲಿನ ಮೆನು ಪ್ರಕಾರವಾಗಿ ಅವರಿಗೆ ಊಟ ಇರುತ್ತೆ. ಒಂದು ವೇಳೆ ಏನಾದ್ರು ಕೋರ್ಟಿಂದ ಅವರ ಆದೇಶ ತಂದಂತ ಸಂದರ್ಭದಲ್ಲಿ ನಾವು ಕೆಳಗಡೆ ಮಲಗೋಕ್ಕಾಗೋದಿಲ್ಲ, ಮತ್ತೆ ನಮಗೆ ಕೈ ಮತ್ತೆ ಆಪರೇಷನ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಹೀಗಾಗಿ ನಮಗೆ ಯಾವ್ದಾದ್ರು ಒಂದು ಮಂಚ ಅಥವಾ ದಿವಾನ ಒಂದು ವ್ಯವಸ್ಥೆಯನ್ನ ಮಾಡಬಹುದು ಅಂತ ಹೇಳಿ ಕೋರ್ಟಿಂದ ಆದೇಶವನ್ನು ತಂದಂತ ಸಂದರ್ಭದಲ್ಲಿ ಜೈಲಾಧಿಕಾರಿಗಳು ವ್ಯವಸ್ಥೆಯನ್ನ ಮಾಡಬಹುದು. ಆದ್ರೆ ಈಗ ಸದ್ಯಕ್ಕೆ ಅವ್ರಿಗೆ ಯಾವುದೇ ರೀತಿಯ ಆದೇಶ ಇಲ್ಲ, ಮತ್ತೆ ಕೋರ್ಟ್ ಅಂದ್ರೆ ಒಳಗಡೆ ಅಂದ್ರೆ ಮನೆಯಿಂದ ಕೂಡ ಊಟಕ್ಕೆ ಕೂಡ ಅವಕಾಶ ಇಲ್ಲ. ಹೀಗಾಗಿ ಅವರಿಗೆ ಜೈಲಿನಲ್ಲಿ ಕೊಡುವಂತಹ ಮೆನು ಏನಿದೆ ಊಟ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಮತ್ತೆ ಮಧ್ಯಾಹ್ನ ಅನ್ನ ಸಾಂಬಾರ್ ಆಗಿರ್ಬೋದು, ಮತ್ತೆ ರಾತ್ರಿ ಮುದ್ದೆ ಸಾಂಬಾರ್ ಚಪಾತಿ ಆಗಿರ್ಬೋದು, ಬೆಳಗ್ಗೆ ಬೇರೆ ರೀತಿಯ ತಿಂಡಿಗಳೇನಿರುತ್ತೆ ಅವು ಮಾತ್ರ ಅವರಿಗೆ ಕೊಡ್ತಾರೆ. ಹೀಗಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಜೈಲಿನ ಒಳಗಡೆ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಯಾರಿಗೂ ಕೂಡ ಸಮಸ್ಯೆಗಳಾಗಬಾರ್ದು ಅಂತೇಳಿ ಜೈಲಾಧಿಕಾರಿಗಳ ಹಿಂದೆ ಕಳೆದ 2 ದಿನಗಳ ಹಿಂದೆಯೇ ಅವರಿಗೆ ಬೇಕಾದಂತಹ ಬ್ಯಾರಕ್ ಅವರಿಗೆ ಸೂಕ್ತ ಆಗಿರುತ್ತೆ, ಯಾರ ಸಂಪರ್ಕಕ್ಕೂ ಬರದಂತ ರೀತಿಯಲ್ಲಿ ಯಾವ ರೀತಿಯ ಸಮಸ್ಯೆಗಳಾಗದ ರೀತಿಯಲ್ಲಿ ಯಾವುದು ಸೂಕ್ತ ಬ್ಯಾರಕ್ ಅನ್ನೋದಲ್ಲ ಈಗಾಗಲೇ ಅವರು ಅಲರ್ಟ್ ಒಳಗಡೆ ಮಾಡ್ಕೊಂಡಿದ್ರು. ಅದೇ ಒಂದು ಬ್ಯಾರಕ್ ಅವರನ್ನ ಶಿಫ್ಟ್ ಮಾಡ್ತಾರೆ. ಆ ಬ್ಯಾರಕ್ ಅಲ್ಲಿ ಇರಿಸಿಕೊಂಡು ಅವರನ್ನ ಅಲ್ಲಿ ಒಂದು ಸುಮಾರು ಒಂದು 4-5 ಮಂದಿ ಸಿಬ್ಬಂದಿಗಳಿರ್ತಾರೆ. ಅವರ ನೇತೃತ್ವದಲ್ಲಿ ಎಲ್ಲ ಕೂಡ ಡೆಪ್ಯೂಟಿ ಸೂಪರ್ಡೆಂಟ್ ಅವರ ನೇತೃತ್ವದಲ್ಲಿ ಎಲ್ಲ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಳ್ಳುವುದು. ಒಟ್ಟಾರೆಯಾಗಿ 12 ದಿನಗಳ ಬಳಿಕ ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ನಟ ದರ್ಶನ್ ಈಗ ಸೆಂಟ್ರಲ್ ಜೈಲನ್ನ ಸೇರಿದ್ದಾರೆ. ಮತ್ತೆ ಈಗ ಎಲ್ಲ ಪ್ರೊಸೀಜರ್ ಈಗ ನಡೀತಾ ಇರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ಬ್ಯಾರಕ್ಗೆ ಶಿಫ್ಟ್ ಮಾಡ್ತಾರೆ. ನವಿತಾ ಜೈನ್, ಉಳಿದ ಆರೋಪಿಗಳು ಅಂದ್ರೆ ಒಂದೇ ಸೆಲ್ ಅಲ್ಲಿ ಇರ್ತಾರಾ ಹೇಗೆ ಅಂತೇಳಿ ಈಗಾಗಲೇ SPPಯ ಮನವಿ ಕೂಡ ಅದೇ ಆಗಿತ್ತಲ್ವಾ? ಯಾಕಂದ್ರೆ ಎಲ್ಲರೂ ಒಂದೇ ಕಡೆ ಇದ್ರೆ ಸಾಕ್ಷಿನಾಶ ಆಗಿರ್ಬೋದು, ಮಾತನಾಡ್ಕೊಳ್ಳುವಂತಹ ವಿಚಾರಗಳಾಗಿರ್ಬೋದು, ಪ್ಲಾನ್ ಚೇಂಜ್ ಮಾಡುವಂತಹ ವಿಚಾರಗಳು ಅಂತೇಳಿ. ಸೊ ಅವರೆಲ್ಲರ ಕತೆ ಏನು, ಜೊತೆಗೆ ಭೇಟಿಗೆ ಯಾವ ರೀತಿಯ ಅವಕಾಶ ಇರುತ್ತೆ ಅಂತ. ನವಿತಾ ಜೈನ್, ಖಂಡಿತವಾಗಿಯೂ ಕೂಡ ಈ 3 ಆರೋಪಿಗಳನ್ನ ಒಂದು ಕಡೆ ಇಡೋದಿಲ್ಲ. ಅವರನ್ನ ಬೇರೆ ಬೇರೆ ಕೈದಿಗಳು, ವಿಚಾರಣಾಧೀನ ಕೈದಿಗಳೇನಿರ್ತಾರೆ ಆ ವಿಚಾರಣಾಧೀನ ಕೈದಿಗಳ ಜೊತೆಯಲ್ಲಿ ಬೇರೆ ಬೇರೆ ಬ್ಯಾರಕ್ಗಳು ಇರುವಂತಹ ಹಿನ್ನೆಲೆಯಲ್ಲಿ ಆ ಬ್ಯಾರಕ್ಗಳಿಗೆ ಶಿಫ್ಟ್ ಮಾಡ್ತಾರೆ. ಆದ್ರೆ ಅವರಿಗೆ ಅಲ್ಲಿ ಯಾಕೆ ಒಂದೇ ಕಡೆ ಇಡೋದಿಲ್ಲ ಅಂದ್ರೆ ಈಗಾಗಲೇ SPP ಅವರು ಕೂಡ ಒಂದು ಮನವಿಯನ್ನ ಮಾಡಿದ್ರು. ಒಂದು ಸಾಕ್ಷ್ಯ ನಾಶ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಬಹುದು, ಮತ್ತೆ ಅವರು ಬೇರೆಯವರ ಮೂಲಕ ಒತ್ತಡ ಇರುವಂತಹ ಕೆಲಸಗಳನ್ನ ಮಾಡಬಹುದು, ಅಥವಾ ಒಳಗಡೆ ಇವರೇ ಏನಾದ್ರೂ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಜಗಳಗಳನ್ನ ಮಾಡಿಕೊಂಡು ಬೇರೆ ರೀತಿಯ ಸಮಸ್ಯೆಗಳನ್ನ ಮಾಡ್ಕೊಳ್ಬಹುದು ಅನ್ನೋ ದೃಷ್ಟಿಕೋನದಲ್ಲಿ ಜೈಲಾಧಿಕಾರಿಗಳು ಮುಂಜಾಗ್ರತಾ ಕ್ರಮವಾಗಿ ಅವರೆಲ್ಲ ಕೂಡ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ಹೀಗಾಗಿ ಅವರನ್ನ ಬೇರೆ ಬೇರೆ ಸೆಲ್ಗಳಿಗೆ ಕೊಲೆ ಮಾಡುವಂತಹರಾಗಿರ್ಬೋದು, ಡಕಾಯಿತಿ ಮಾಡುವಂತಹರಾಗಿರ್ಬೋದು, ಸುಲಿಗೆ ಮಾಡುವಂತಹರಾಗಿರ್ಬೋದು, ಕಳ್ಳರೇನಿರ್ತಾರೆ ಈ ಕಳ್ಳತನ ಮಾಡಿರುವಂತಹ ವಿಚಾರಣಾಧೀನ ಕೈದಿಗಳನ್ನ ಸುಮಾರು 20 ರಿಂದ 30 ಜನ ಒಂದೊಂದು ಬ್ಯಾರಕ್ಗಳಲ್ಲಿ ಹಾಕಿರ್ತಾರೆ. ಆ ಬ್ಯಾರಕ್ಗಳಿಗೆ ಒಬ್ಬೊಬ್ಬರಂತೆ ಅವರನ್ನ ಶಿಫ್ಟ್ ಮಾಡುವಂತದ್ದು, ಅಲ್ಲಿ ಅವರನ್ನ ಹಾಕಿರ್ತಾರೆ. ಯಾವುದೇ ಕಾರಣಕ್ಕೂ ಈಗ ಹಿಂದೆ ಬಂದಂತವರು ಪವಿತ್ರ ಗೌಡ ಅಂಡ್ ಪಟಾಲಂ ಅವರ ಟೀಮ್ ಏನ್ ಬಂದಿತ್ತು ಆ ಟೀಮ್ ಅನ್ನು ಕೂಡ ಬೇರೆ ಬೇರೆ ಸೆಲ್ಗಳಲ್ಲಿ ಅವರನ್ನ ಹಾಕಿರುವಂತದ್ದು. ಹೀಗಾಗಿ ಎಲ್ಲರೂ ಕೂಡ ಪ್ರತ್ಯೇಕವಾಗಿರಿಸಿ ಇಲ್ಲಿ ಇಟ್ಟಿದ್ದಾರೆ. ಆದ್ರೆ SPP ಅವರ ಮನವಿ ಏನಂತಂದ್ರೆ ಇವರೆಲ್ಲರೂ ಕೂಡ ಒಂದೇ ಕಡೆ ಪರಪ್ಪನಗರ ಸೆಂಟ್ರಲ್ ಜೈಲಲ್ಲಿ ಬೇಡ, ಬೇರೆ ಡಿಸ್ಟಿಕ್ ಒಂದು ಜೈಲುಗಳೇನಿದಾವೆ ಅಲ್ಲಿಗೆ ಒಬ್ಬೊಬ್ಬರನ್ನು ಬೇರೆ ಬೇರೆ ರೀತಿಯಲ್ಲಿ ಶಿಫ್ಟ್ ಮಾಡಿ ಅನ್ನೋದ್ರ ಮನವಿ ಮಾಡಿದ್ದಾರೆ. ಅದು ಸೋಮವಾರ ಅವರಿಗೆ ಆ ಬಗ್ಗೆ ಒಂದು ಕೋರ್ಟ್ ವಿಚಾರಣಕ್ಕೆ ಬರುತ್ತೆ. ಜೊತೆಯಲ್ಲಿ ಭೇಟಿಗೆ ಅವಕಾಶ ಈಗ ಏನು ಒಂದು ಸಮಯ ಇರುತ್ತೆ, ಬೆಳಗ್ಗೆ ಮತ್ತೆ ಸಂಜೆ ಮಾತ್ರ ಈಗ ಅವರ ಭೇಟಿಗೆ ಅವಕಾಶಗಳನ್ನ ಕೊಡುವಂತದ್ದು. ಅದು ಜೈಲಾಧಿಕಾರಿಗಳ ವಿವೇಚನೆಗೆ ಬಿಟ್ಟಿರುವಂತದ್ದು. ಒಂದು ವೇಳೆ
ಕೋರ್ಟ್ ಅಂದಿ ಅನುಮತಿ ತಂದಂತಹ ಸಂದರ್ಭದಲ್ಲಿ ಅವರಿಗೆ ಹೆಚ್ಚುವರಿಯಾಗಿ ಭೇಟಿಗೆ ಅಥವಾ ಮುಂದಿನ ಕಾನೂನು ಪ್ರಕ್ರಿಯೆಗಳ ವಿಚಾರದ ಬಗ್ಗೆ ಅವರ ವಕೀಲರ ಭೇಟಿ ಆಗಿರ್ಬೋದು, ಅಥವಾ ಅವರ ಪೋಷಕರ ಭೇಟಿ ಆಗಿರ್ಬೋದು, ಅಥವಾ ಅವರ ಪತ್ನಿ, ಅವರ ಮಕ್ಕಳು ಮತ್ತು ಅವರ ಕುಟುಂಬಸ್ಥರ ಭೇಟಿ ಆಗಿರ್ಬೋದು, ಎಲ್ಲವನ್ನೂ ಕೂಡ ಅಲ್ಲಿ ವ್ಯವಸ್ಥೆಗಳನ್ನ ಭೇಟಿ ಮಾಡೋದಕ್ಕೆ ಇಂತಿಷ್ಟು ಸಮಯ ಜೊತೆಗೆ ಕೇವಲ ಇಬ್ಬರಿಗೆ ಮಾತ್ರ ಅವಕಾಶಗಳನ್ನ ಕೊಡುವಂತ ಪ್ರೊಸೀಜರ್ ಇಲ್ಲಿದೆ. ಈ ಪ್ರೊಸೀಜರ್ ಜೊತೆಯಲ್ಲಿ ಕೋರ್ಟ್ ಇಂದ ಬೇರೆ ಏನಾದರೂ ಸ್ಪೆಷಲ್ ಆದೇಶ ಈ ವಿಚಾರವಾಗಿ ತಂದಂತಹ ಸಂದರ್ಭದಲ್ಲಿ, ಅಥವಾ ಊಟದ ವಿಚಾರದಲ್ಲಿ ಕೋರ್ಟ್ ಇಂದ ಆದೇಶವನ್ನು ತಂದಂತಹ ಸಂದರ್ಭದಲ್ಲಿ, ಅಥವಾ ಹೆಲ್ತ್ ರೀಸನ್ ಏನಾದ್ರು ಕೊಟ್ಟಂತಹ ಸಂದರ್ಭದಲ್ಲಿ ಮಾತ್ರ ಅವಕಾಶ ಇರುತ್ತೆ. ಆದ್ರೆ ಬಟ್ಟೆಗಳನ್ನ ಕೊಡಬಹುದು, ಬಟ್ಟೆಗಳಿಗೆ ಅವ್ರಿಗೆ ಕೊಡುವಂತ ಅವಕಾಶವನ್ನ ಕೊಟ್ಟಿರ್ತಾರೆ. ಆದ್ರೆ ಫುಡ್ ಏನಿರುತ್ತೆ ಅಂದ್ರೆ ಊಟ ತಿಂಡಿ ಏನಿರುತ್ತೆ ಅದೆಲ್ಲವೂ ಕೂಡ ಇಲ್ಲಿನ ಜೈಲಿನ ಮೆನು ಪ್ರಕಾರವೇ ಕೊಡುವಂತದ್ದು. ಈಗ ಜೈಲಾಧಿಕಾರಿಗಳು ಇನ್ನೆಚ್ಚು ಒಳಗಡೆ ಅಪರಾಧ ಹಿನ್ನೆಲೆ ಉಳ್ಳವರಂತೆ ಎಲ್ಲರೂ ಕೂಡ ಈ ಒಂದು ಸೆಂಟ್ರಲ್ ಜೈಲಲ್ಲಿ ಇರುವಂತದ್ದು. ಮತ್ತೆ ರೌಡಿ ಆಸಾಮಿಗಳಿದ್ದಾರೆ. ಈ ಹಿಂದೆಯೂ ಕೂಡ ಬೇರೆ ಜೈಲಿಗೆ ಕೆಲ ರೌಡಿಗಳನ್ನ ಕಳಿಸಬೇಕಾಗುತ್ತೆ ಅಂತ ಹೇಳಿದ್ರು. ದರ್ಶನ್ ಪರವಾಗಿ ಕೆಲ ವಿರೋಧ ರೂಢಿಗಳು ಕೂಡ ಒಳಗಡೆ ಇರುವಂತದ್ದು. ಮತ್ತೆ ಈಗ ಸೆನ್ಸಿಟಿವ್ ಆಗಿರುವಂತಹ ಸಮಯ ಆಗಿರುವಂತಹ ಈ ಒಂದು ಹಿನ್ನೆಲೆಯಲ್ಲಿ ಜೈಲಾಧಿಕಾರಿಗಳು ಬಹಳ ಎಚ್ಚರಿಕೆಯನ್ನ ವಹಿಸಿಕೊಂಡು ಈಗ ಮುಂಜಾಗ್ರತಾ ಕ್ರಮವಾಗಿ ಮುಂದೆ ಎಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಹೀಗಾಗಿ ಅದೇ ಒಂದು ಬ್ಯಾರಕ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ವಿಚಾರಣಾಧೀನ ಕೈದಿ ನಂಬರ್ ಗೊತ್ತಾಗುತ್ತೆ, ಮತ್ತೆ ಯಾವ ಬ್ಯಾರಕ್ಗೆ ಅವರನ್ನ ಶಿಫ್ಟ್ ಮಾಡಿದಾರೆ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ವಿಚಾರದಲ್ಲಿ ಯಾರಾದ್ರೂ ಭೇಟಿ ಮಾಡಿದ್ರು ಅವರಿಗೆ ಭೇಟಿ ಅವಕಾಶ ಕೊಟ್ಟಿರುವಂತಹ ಬಗ್ಗೆ ಜೈಲಿನ ಚೀಫ್ ಸೂಪರಿಂಟೆಂಡೆಂಟ್ ಅವರು ಅದರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಲಿದ್ದಾರೆ. ನವಿತಾ ಜೈನ್. ಥ್ಯಾಂಕ್ ಯು ಗಂಗಾಧರ್ ವಾಗಟೆ ಈ ಕ್ಷಣದ ಅಪ್ಡೇಟ್ಸ್ಗೆ. ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀವಿ ನಿಮ್ಮಿಂದ. ಸೊ ಈಗಾಗಲೇ ದರ್ಶನ್ ಪರ ವಕೀಲರು ಮಾತನಾಡಿದ್ದಾರೆ. ಒಂದಷ್ಟು ಯಾವ ರೀತಿಯಾಗಿ ನಾವು ಜಾಮೀನಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಮಾಡ್ತಿದೀವಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಎಲ್ಲ ಆರೋಪಿಗಳನ್ನ ನ್ಯಾಯಾಂಗ ಬಂಧನ ಕೊಟ್ಟಿರ್ತಾರೆ. ಈಗ ಅದಕ್ಕಿಂತ ಒಂದು ಬಲು ಮುಖ್ಯವಾದ ವಿಚಾರ ಅಂದ್ರೆ 8ನೇ ಆರೋಪಿಯನ್ನ 19ನೇ ತಾರೀಕಿನಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಾರೆ ಮನೆ ನ್ಯಾಯಾಧೀಶರು. ನೋಡಿ, ಈ 8ನೇ ಆರೋಪಿಗೆ ಸಂಬಂಧಪಟ್ಟಂತೆ ಒಂದು ರಿಟ್ ಅರ್ಜಿಯನ್ನ ಇವತ್ತು ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾವು ಸಲ್ಲಿಸಿದ್ದೇವೆ. ಈ ರಿಟ್ ಅರ್ಜಿಯಲ್ಲಿ ಬಂಧನ ಮತ್ತು ರಿಮಾಂಡ್ ಅನ್ನ ರದ್ದು ಕೋರಿ ನಾವು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದೀವಿ. ನೋಡಿ, ಯಾವ್ಯಾವ ಕಾರಣಗಳು ನಾವು ಕೊಟ್ಟಿದ್ದೀವಿ ಅಂದ್ರೆ, ಒಂದು, ಬಂಧನಕ್ಕೆ ಸಕಾರಣಗಳು ನೀಡದೆ ಬಂಧಿಸಿದಲ್ಲಿ ಹಾಗೂ ರಿಮಾಂಡ್ ಅರ್ಜಿಯನ್ನ ಆರೋಪಿ ಅಥವಾ ಅವರ ವಕೀಲರಿಗೆ ನೀಡದೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ರಿಮಾಂಡ್ ಅರ್ಜಿಯನ್ನು ಪುರಸ್ಕೃತಗೊಳಿಸಿ ಆದೇಶಿಸಿದಲ್ಲಿ ಅಂತಹ ಒಂದು ಬಂಧನ ಅಥವಾ ಅಂತಹ ಒಂದು ರಿಮಾಂಡ್ ಅದು ರದ್ದುಗೊಳಿಸಲಿಕ್ಕೆ ಅವಕಾಶ ಇರ್ತದೆ. ಈಗ ನಮ್ಮ ಜೊತೆ ವಕೀಲ ರಂಗನಾಥ್ ಅವರಿದ್ದಾರೆ, ಅವ್ರದ್ದು ಮಾತಾಡಿಸಬಹುದು. ಸರ್, ಈಗ ಇವತ್ತು ಸರ್ ರಿಮಾಂಡ್ ಕಾಪಿ ನಾನು ಸ್ವಲ್ಪ ಇವತ್ತನ್ನ ದರ್ಶನ್ ಹಾಜರುಪಡಿಸಿದ ಸಮಯದಲ್ಲಿ ಅವರ ಉದ್ದೇಶ ಎರಡಿತ್ತು. ಜುಡಿಷಿಯಲ್ ಕಸ್ಟಡಿಗೆ ಕೊಡುವಂತದ್ದು ಏನು ಅಭ್ಯಂತರ ಇರಲಿಲ್ಲ. ಹಾಗಾಗಿ ಅದಕ್ಕೆ ಏನು ಜುಡಿಷಿಯಲ್ ಕಸ್ಟಡಿಗೆ ಕೊಡುವಂತದ್ದು ಏನಿತ್ತು ಯಾವುದೇ ತಕರಾರು ಮಾಡಲಿಲ್ಲ. ಎರಡನೇದಾಗಿ ತುಮಕೂರಿಗೆ ಕಳಿಸಬೇಕು ಅಂತ ಒಂದು ಬೇಡಿಕೆಯನ್ನು ಇಟ್ಟಿದ್ರು, ಅದನ್ನ ವಜಾ ಮಾಡಿದ್ದಾರೆ. ಮತ್ತೆ ಈಗ ಒಂದು ರಿಟ್ ಅರ್ಜಿ ಕೂಡ ಹಾಕಿರೋದು ಯಾವ ಆರೋಪಿ ಪರವಾಗಿ ರಿಟ್ ಹಾಕಿದೆ, ಮತ್ತೆ ಏನು ಉದ್ದೇಶಕ್ಕೆ ಸರ್? ಅಲ್ಲ, ಆರೋಪಿ 8ನೇ ಪರವಾಗಿ ಏನಿದ್ದಾರೆ ನಮ್ಮ ಸಹಪಾಠಿ ರಂಗನಾಥ್ ಹಾಕಿದ್ದಾರೆ. ನಾವು ಮೊನ್ನೆ ವಾದ ಮಾಡಿದಂತ ಸಂದರ್ಭದಲ್ಲಿ ನಾವು ಏನ್ ಮಾಡಿದ್ವಿ, ಸುಪ್ರೀಂ ಕೋರ್ಟ್ ಒಂದು ಏನು ಜಡ್ಜ್ಮೆಂಟ್ ಅನ್ನ ಉಲ್ಲೇಖ ಮಾಡಿದಂತದ್ದು, ಮೊದಲನೇ ರಿಮ್ಯಾಂಡ್ ಅಪ್ಲಿಕೇಶನ್ ಮತ್ತೆ 2ನೇ ರಿಮ್ಯಾಂಡ್ ಅಪ್ಲಿಕೇಶನ್ ಕಾಪಿ ನಮಗೆ ಕಾಪಿ ಕೊಡಬೇಕಾಗಿರುವಂತದ್ದು, ಅವರು ಯಾವುದೇ ಕಾಪಿನೂ ಕೊಟ್ಟಿರಲಿಲ್ಲ. ಸೊ ಅದ್ರ ಮೇಲೆ ಆರ್ಡರ್ ಆಗಿತ್ತು. ಮೊನ್ನೆ ಹಾಕಿದಂತ ಸಂದರ್ಭದಲ್ಲಿ ನಾವು ಸ್ಟ್ರಾಂಗ್ ಆಗಿ ಆರ್ಗ್ಯುಮೆಂಟ್ ಮಾಡಿದ್ದು ಒಂದೇ ಒಂದು, ರಿಮ್ಯಾಂಡ್ ಅಪ್ಲಿಕೇಶನ್ ಕೊಟ್ಟಿಲ್ಲ. ಅವರು ಮೊದಲನೇ ಬಾರಿಗೆ 2ನೇ ಬಾರಿಗೆ ಕೊಡುವಂತದಿತ್ತು, ಅದು ಕೊಟ್ಟಿಲ್ಲ. ಸೊ ಮೊನ್ನೆ ಇದ್ದಲ್ಲಿ ಅವರಿಗೆ ಪೊಲೀಸ್ ಕಸ್ಟಡಿ ಕೊಡುವಂತ ನೆಸೆಸಿಟಿ ಇಲ್ಲ. ಯಾಕೆ ಮೊದಲನೇ ನಮಗೆ ಅದು ಆರ್ಡರ್ ಏನು ಉಲ್ಲೇಖ ಮಾಡಿದ್ದು ಅದನ್ನ ಅವರು ಫಾಲೋ ಮಾಡಿದ ಕಾರಣ ಏನ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಡ್ಯೂರಿಂಗ್ ದಟ್ ಟೈಮ್ ರಿಮ್ಯಾಂಡ್ ತಗೊಂಡೋಗಿ ಏನ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅದು ಕಂಪ್ಲೀಟ್ಲಿ ಫೇಲ್ಯೂರ್ ಆಗುತ್ತೆ ಅಂತ ಹೇಳಿ ನಮ್ಮ ವಾದ ಇತ್ತು. ಈ ಮೊನ್ನೆ ಇಲ್ಲಿ ಪುರಸ್ಕರಿಸಿರ್ಲಿಲ್ಲ. ಅದನ್ನ ತಮ್ಮ ಸಹಪಾಠಿಗಳು ಏನ್ ಮಾಡಿದ್ದಾರೆ, ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ 8ನೇ ಆರೋಪಿಯ ಪರವಾಗಿ ರಿಟ್ ಅರ್ಜಿ ಹಾಕಿದ್ದಾರೆ, ರಿಮ್ಯಾಂಡ್ ಅಪ್ಲಿಕೇಶನ್ ನ ಆರ್ಡರ್ ಮಾಡಿ. ಸರ್, ಈಗ ದರ್ಶನ್ ಪರವಾಗಿ ಜಾಮೀನು ಅರ್ಜಿ ಯಾವತ್ತು ಸಲ್ಲಿಕೆ ಮಾಡ್ತಾರೆ ಸರ್? ಅಲ್ಲ, ಅದು ಇನ್ನೂ ಏನೋ ಇವಾಗ ಸೀನಿಯರ್ ಕೌನ್ಸಿಲ್ ನ ಎಂಗೇಜ್ ಮಾಡಿದ್ದಾರೆ. ಸಿ.ವಿ. ನಾಗೇಶ್ ಸಾಹೇಬ್ರು ಯಾರಿದ್ದಾರೆ ನೋಡ್ಬಿಟ್ಟು ಅದು ಮಾಡಿ ಡೆಫಿನೆಟ್ಲಿ ಅವರಿಂದ ಡ್ಯೂ ಕೋರ್ಸ್ ಆಫ್ ದಟ್ ಟೈಮ್ ಅವ್ರು ಫೈಲ್ ಮಾಡ್ತಾರೆ.
ಇದು ಏನು ದರ್ಶನ್ ಪರ ವಕೀಲ ಅನಿಲ್ ಬಾಬು ಅವರು ಹೇಳ್ತಿರೋದು ಈಗಾಗಲೇ ಏನು ಯುವ ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರೆ ಮತ್ತೆ 14 ದಿನಗಳ ಕಾಲ ಅವರನ್ನ ಒಂದು ಜೇಸಿಗೂ ಕೂಡ ಕೊಟ್ಟಿರುವಂತದ್ದು ಮತ್ತೆ ಜಾಮೀನು ಅರ್ಜಿಗೆ ಈಗಾಗಲೇ ಸಿ.ವಿ. ನಾಗೇಶ್ ಅವರನ್ನ ಎಂಗೇಜ್ ಮಾಡಿರೋದ್ರಿಂದ ಮುಂದೆ ಅದರ ಬಗ್ಗೆ ಒಂದು ತೀರ್ಮಾನ ಮಾಡಲಾಗುತ್ತೆ ಅಂತ ಹೇಳ್ತಿರೋದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ನಟ ದರ್ಶನ್ ಅಂಡ್ ಗ್ಯಾಂಗ್ ಈಗಾಗಲೇ ಜೈಲು ಪಾಲ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಏನೆಲ್ಲ ಆಗಿದೆ ತನಿಖೆಯ ಸಂದರ್ಭದಲ್ಲಿ ಅಂತ ಗಮನಿಸ್ತಾ ಹೋಗೋದಾದ್ರೆ, ಸ್ವಾಮಿಯ ಕೇಸ್ನಲ್ಲಿ 139 ಸಾಕ್ಷ್ಯ, ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ 139 ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಕೃತ್ಯಕ್ಕೆ ಬಳಸಿದ ಪ್ರತಿ ಒಂದು ವಸ್ತುವನ್ನ ಕೂಡ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಹೇಳಿಕೆಗಳನ್ನ ಪಡ್ಕೊಂಡಿದ್ದಾರೆ. ಕಿಡ್ನಾಪ್ ಮಾಡಿದ ಕಾರು, ಶವ ಸಾಗಿಸಿದ್ದಂತಹ ಕಾರು, ಕೊಟ್ಟಂತಹ ಹಣ, ಎಲ್ಲಿಂದ ಯಾರು ಎಲ್ಲಿಗೆ ಹೋದ್ರು, ಸ್ವಾಮಿಯ ಹಲ್ಲೆ, ಕೊಲೆಗೆ ಬಳಸಿದಂತಹ ವಸ್ತುಗಳು, ಬಟ್ಟೆ ಎಲ್ಲವೂ ಕೂಡ ಜಪ್ತಿಯಾಗಿದೆ. ಎಲ್ಲ ಸಾಕ್ಷ್ಯವನ್ನ ಸಂಗ್ರಹಿಸಿ ತನಿಖೆಯನ್ನ ನಡೆಸ್ತಾ ಇದೆ ಖಾಕಿ. 12 ದಿನಗಳ ಕಾಲ ತಮ್ಮ ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಟುಕೊಂಡು ಪ್ರತಿಯೊಂದು ಮಾಹಿತಿಯನ್ನ ಕಲೆ ಹಾಕಿದೆ. ಅಷ್ಟು ಮಾತ್ರ ಅಲ್ಲ, ಆರೋಪಿಗಳ ಹೇಳಿಕೆಗಳನ್ನು ದಾಖಲಿಸಲಾಗಿದೆ, ಹಾಜರನ್ನ ಮಾಡಲಾಗಿದೆ. ಅಲ್ಲಿ ಸಿಕ್ಕಂತಹ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಸಿಕ್ಕಂತಹ ದುಡ್ಡು, ಇದನ್ನ ಈ ಪ್ರಕರಣವನ್ನ ಮುಚ್ಚಿ ಹಾಕೋದಿಕ್ಕೆ ಮಾಡಿದಂತಹ ಪ್ರಯತ್ನ ಎಲ್ಲವನ್ನ ಕೂಡ ಈಗಾಗಲೇ ಸಂಗ್ರಹ ಮಾಡಿದ್ದಾರೆ. ಆರೋಪಿಗಳು ಧರಿಸಿದ ಬಟ್ಟೆ ಆಗಿರ್ಬೋದು, ಚಪ್ಪಲಿ ಆಗಿರ್ಬೋದು, ಶೂ ಆಗಿರ್ಬೋದು, ಕಿಡ್ನಾಪ್ಗೆ ಬಳಸಿದಂತಹ ಕಾರ್ ಆಗಿರ್ಬೋದು, ಶವವನ್ನು ಸಾಗಿಸೋದಿಕ್ಕೆ ಬಳಸಿದಂತಹ ಕಾರ್ ಆಗಿರ್ಬೋದು, ಆರೋಪಿಗಳು ಬಳಸಿದಂತಹ ಬೈಕ್ ಆಗಿರ್ಬೋದು, ಕಾರ್ಗಳ ಆಗಿರ್ಬೋದು, ಜೊತೆಗೆ ಆರೋಪಿಗಳ ಮೊಬೈಲ್ಗಳಾಗಿರಬಹುದು, ಎಲ್ಲವನ್ನ ಕೂಡ ವಶಕ್ಕೆ ಪಡೆದುಕೊಂಡು ಈಗ ಈ ವಸ್ತುಗಳನ್ನ FSLಗೆ ಕಳುಹಿಸಲಾಗಿದೆ. ಒಟ್ಟು 139 ಸಾಕ್ಷಿಗಳನ್ನ ಸಂಗ್ರಹಿಸಿ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ. ಈಗ ಇಲ್ಲಿವರೆಗೂ ಕೂಡ ಇನ್ನು ತನಿಖೆ ಆಗಿದೆ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟ ಹಾಗೆ ಏನೇನು ಹೇಳಿಕೆಗಳು ದಾಖಲಾಗಿದೆ, ಅದಕ್ಕೆ ಬೇಕಾದಂತಹ ಎಲ್ಲ ಮಾಹಿತಿಯನ್ನು ಕಲೆ ಹಾಕುವಂತಹ ಪ್ರಯತ್ನ, ಚಾರ್ಜ್ ಶೀಟ್ನಲ್ಲಿ ಅಂಶಗಳನ್ನು ಉಲ್ಲೇಖ ಮಾಡುವಂತಹ ಪ್ರಯತ್ನ ಕೂಡ ನಡೆಸಲಾಗುತ್ತೆ. ರೇಣುಕಾಸ್ವಾಮಿಗೆ ಯಾವ ರೀತಿಯಾಗಿ ಹಲ್ಲೆ ಮಾಡಲಾಗಿತ್ತು, ಅದಕ್ಕಿಂತ ಹೀನಾಯವಾಗಿ ಆತನಿಗೆ ಶಾಕ್ ಅನ್ನ ಕೂಡ ನೀಡಲಾಗಿತ್ತು. ಸ್ವಾಮಿಗೆ ಮೆಗ್ಗರ್ ಡಿವೈಸ್ ನಿಂದ ಶಾಕ್ ಅನ್ನ ನೀಡಿದಂತಹ ಮಾಹಿತಿಯನ್ನ ಕೂಡ ಪೊಲೀಸರು ಪಡೆದುಕೊಳ್ತಾರೆ. ತನಿಖೆ ನಡೆಸಿ ಮೆಗ್ಗರ್ ಡಿವೈಸ್ ಅನ್ನ ಈಗ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಮೆಗ್ಗರ್ ಬಗ್ಗೆ ನಿವೃತ್ತ ಪೊಲೀಸ್ ಅಧಿಕಾರಿ BJ ರಂಗಸ್ವಾಮಿ ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಮೆಗ್ಗರ್ನ ಬಳಕೆ ಹೇಗೆ, ಯಾರು ಬಳಕೆ ಮಾಡಬೇಕು, ಇದರಿಂದ ಏನಾಗುತ್ತೆ, ಸರಿಯಾದ ರೀತಿಯಲ್ಲಿ ಬಳಕೆ ಆಗಿಲ್ಲ ಅಂತ ಹೇಳಿದ್ರೆ ಇದು ಯಾವ ರೀತಿಯ ಪರಿಣಾಮವನ್ನ ಬೀರುತ್ತೆ. ಕ್ರಿಮಿನಲ್ಗಳ ಬಾಯಿ ಬಿಡಿಸೋದಕ್ಕೆ ಪೊಲೀಸರು ಮೆಗ್ಗರ್ ಬಳಕೆ ಮಾಡ್ತಾರೆ. ಆದ್ರೆ ಈಗ ಪೊಲೀಸ್ ಇಲಾಖೆಯಲ್ಲೂ ಕೂಡ ಇದನ್ನ ಬಳಸ್ತಾ ಇಲ್ಲ ಅಂತೆ. ಬೆಂಗಳೂರಿನ ಕೆಲವು ಕಡೆ ರೌಡಿಗಳು ಬಳಸ್ತಿದ್ದಾರೆ ಅನ್ನುವ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೆಗ್ಗರ್ನಿಂದ ಇಂತಿಷ್ಟೇ ಪ್ರಮಾಣದಲ್ಲಿ ಕರೆಂಟ್ ಕೊಡಬೇಕು, ಇಲ್ಲದಿದ್ರೆ ಕ್ಷಣ ಮಾತ್ರದಲ್ಲಿ ಪ್ರಾಣ ಹೋಗುತ್ತೆ ಅಂತ ಹೇಳಿ ನಿವೃತ್ತ ಪೊಲೀಸ್ ಅಧಿಕಾರಿ BJ ರಂಗಸ್ವಾಮಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿವೃತ್ತ ಪೊಲೀಸ್ ಅಧಿಕಾರಿ BJ ರಂಗಸ್ವಾಮಿ ಅವರನ್ನ ನಮ್ಮ ರಿಪೋರ್ಟರ್ ಆನಂದ್ ಮಾತನಾಡಿಸಿದ್ದಾರೆ, ನೋಡೋಣ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಆರೋಪಿಯ ಹತ್ಯೆ ಸಮಯದಲ್ಲಿ ಒಂದು ಮೆಗ್ಗರನ್ನು ಯೂಸ್ ಮಾಡಲಾಗಿದೆ ಎನ್ನುವಂಥ ಅಂಶ ಪತ್ತೆಯಾಗಿರುವಂಥದ್ದು. ನನ್ನ ಜೊತೆ ನಿವೃತ್ತ ಪೊಲೀಸ್ ಅಧಿಕಾರಿಯಾದಂತಹ BJ ರಂಗಸ್ವಾಮಿ ಅವರಿದ್ದಾರೆ, ನಾನು ಅವ್ರು ಮಾತಾಡಿಸ್ತೀನಿ. ಸರ್, ಮೆಗ್ಗರ್ನ ಯಾವ ಥರ ಯೂಸ್ ಮಾಡ್ತಿದ್ರು ಸರ್ ಪೊಲೀಸರು? ನೋಡಿ, ಮೆಗ್ಗರ್ ಅನ್ನೋದು ಒಂದು ಸಿಂಪಲ್ ಡಿವೈಸ್. ಈವನ್ ಒಂದು ಚಿಕ್ಕದೊಂದು ಇದಾಗಿರುತ್ತೆ. ಎಲೆಕ್ಟ್ರಿಷಿಯನ್ಸ್ ಏನು ಮಾಡ್ತಾರೆ, ಇದನ್ನು ಇನ್ಸುಲೇಟರ್ಸ್, ಎಲೆಕ್ಟ್ರಿಸಿಟಿ ಎಷ್ಟು ಪವರ್ ಅದು ಪ್ರವಹಿಸ್ತಾ ಇದೆ, ಇದು ತಡೆಯುತ್ತಾ ಇಲ್ಲೋ ಅನ್ನೋದು ನೋಡೋದಕ್ಕೋಸ್ಕರ ಅದು ಮಾಡಿರ್ತಾರೆ. ಅದನ್ನು ಹಾಕಿ 2 ಸರಿ ತಿರುಗಿಸಿದ್ರೆ ಅದೊಂದು ರೀತಿ ಸೈಕಲ್ ಡೈನಾಮೋ ಬರ್ತಿತ್ತು ನೋಡಿ, ಆ ರೀತಿ ಒಂದಷ್ಟು ಕರೆಂಟ್ ಪ್ರವಹಿಸುತ್ತೆ. ಇದೇನು ಅಂತಂದರೆ ಅಪ್ ಟು 100 ಓಮ್ಸ್ ತನಕ ಇದೆಲ್ಲ ಬರೋಂಥ ವಿದ್ಯುತ್ತನ್ನು ತಯಾರು ಮಾಡುತ್ತದು. ಇದನ್ನು ನಾವು ಹಿಂದೆ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಹಿಟ್ಲರ್ ಅದನ್ನು ಬಳಸ್ತಾ ಇದ್ದ ಅಂತ ಮೊದಲನೇ ಇದು ತುಂಬ ಸಿಂಪಲ್ ಡಿವೈಸ್. ಇದನ್ನೇನು ಮಾಡ್ತಾಯಿದ್ರು, ಯಾರ್ದಾರ ಬಾಯಿ ಬಿಡಿಸ್ಬೇಕು ಅಂದರೆ ಅವನಿಗೆ ಹೆದರಿಸ್ಬೇಕು, ಚಿತ್ರಹಿಂಸೆ ಕೊಡಬೇಕು ಅಂತಂದರೆ ನಿಪ್ಪಲ್ಸ್ ಇರುತ್ತೆ, ಇಲ್ಲ ಕಿವಿಗಳು, ಯಾಕೆಂದರೆ ತುಂಬ ಸಾಫ್ಟ್ ಟಿಶ್ಯೂಸ್ ಇರುತ್ತೆ. ಅದಕ್ಕೆ ಒಂಚೂರು ಕರೆಂಟ್ ಪ್ರವಹಿಸಿದ್ರು ಹಿಂಗೆ ಅಂದ್ಬಿಡ್ತಾನೆ ಒಂದೇ ಸರಿ ಮನುಷ್ಯ. ಇಲ್ಲ ಅವನ ಮರ್ಮಾಂಗದ ಮೇಲೆ ಇಟ್ಬಿಟ್ಟು ನೋಡಿ, ಇವಾಗ ಇದನ್ನು ಹಾಕಿದ್ರೆ ನೀನು ಪುರುಷತ್ವನೇ ಕಳ್ಕೊಳ್ತೀಯ, ಫೈನಲ್ ಆಗಿ ಬಾಯಿ ಬಿಡ್ತೀಯ ಹಾಕ್ಲೋ ಅಂತಾರೆ. ಅದೇಕೆ ಒಂದು ಸಣ್ಣ ಚಳಕ್ ಅಂತ ಅನ್ಸಿದ್ರೆ ಸಾಕು ಬಂದ್ಬಿಡುತ್ತೆ. ಜಸ್ಟ್ ಒಂದು ರೌಂಡ್ ಪೂರ್ತಿ ತಿರುಗಿಸ್ಬೇಕಾದಿಲ್ಲ, ಜಸ್ಟ್ ಇಷ್ಟುದ ತಿರುಗಿಸಿದ್ರೆ 5 ಓಮ್ಸ್ ಅಥವಾ 10 ಇದಕ್ಕೆ ಮಾತ್ರ ಬರುತ್ತೆ ವೋಲ್ಟೇಜ್ ಅಷ್ಟೇ.
ಅಷ್ಟಕ್ಕೆ ಎಷ್ಟೋ ಜನ ನಾನೇ ನೋಡಿದ್ದೀನಿ ಹೆಂಗಾಗೋಗ್ಬಿಡ್ತಾರೆ. ಈಗ ನೀವು ದರ್ಶನ್ ಅವರ ಈ ಹತ್ಯೆ ಪ್ರಕರಣ ಸಂಬಂಧ ಆ ಮೆಗ್ಗರನ್ನು ನೀವು ನೋಡಿದ್ರಿ, ಅದೇ ರೀತಿಯ ಮೆಗ್ಗರ್ ಸೇಮ್ ಅದೇನೆ. ಈಗ ನಾವು ಹಿಂದೆ ನೋಡಿದ್ರಲ್ಲಿ ಒಂದು 250-300 ರೂಪಾಯಿಗೆ ಸಿಗ್ತಾ ಇತ್ತು ಮೆಗರು. ಈಗಲೂ ಸಿಗ್ಬೋದು, ಅದು ಸಿಂಪಲ್ ಡಿವೈಸು. ಈಗ ಅದಕ್ಕೆಲ್ಲ ಸ್ವಲ್ಪ ಎಲೆಕ್ಟ್ರಾನಿಕ್ ಇದೆಲ್ಲ ಇರೋದ್ರಿಂದ ಅವಾಗೆಲ್ಲ 8,000 6,000 ಈ ಥರ ಎಲ್ಲ ಇದೆ. ನಾನು ಅವತ್ತು ಚಿತ್ರದಲ್ಲಿ ನೋಡಿದ್ದು ಮೆಗರ್ ಯಾವ್ದು ತೊಗೊಂಡಿದ್ದಾರೆ ಅದು 18,000 ರೂಪಾಯಿ ಬೀಳುತ್ತೆ. 18,000 ರೂಪಾಯಿಂದ ಮೆಗ್ಗರ್ನ ಹಿಡ್ಕೊಂಡು ನೀವು ಏನಾರ ಆಪ್ರೇಟ್ ಮಾಡ್ತೀನಿ ಅಂತ ಹೋದರೆ ಅಷ್ಟೊಂದು ಕರೆಂಟಿನ ಅವಶ್ಯಕತೆನೇ ಇಲ್ಲ. ಯಾಕೆ ಅದು ಬೇಕಿತ್ತು ಅಂದರೆ ಇವರೇನೋ ಹಿಂದೆ ಈ ಬಡ್ಡಿ ವ್ಯವಹಾರ, ಯಾಕೆಂದರೆ ಮೀಟ್ರ್ ಬಡ್ಡಿ ಮೇಲೆ ರಕ್ತ ಹೀರ್ತಾರೆ ನೋಡಿ. ಅವಾಗೇನಾಗುತ್ತೆ, ಹೆದರ್ಸೋದಷ್ಟೇ ಅಲ್ಲ, ಎಷ್ಟೋ ಜನ ಜೀವ ಕಳ್ಕೊಂಡ್ಬಿಡ್ತಾರೆ. ಆ ಮೆಗ್ಗರು ತುಂಬ ದೊಡ್ಡ ಪ್ರಮಾಣದ ಮೆಗ್ಗರ್ ಅಂತ ನಿಮ್ಮ ಅಭಿಪ್ರಾಯ ಸರ್? ಈಗ ಅವನು ಬಾಡಿ ಮೇಲಿರೋಂಥ ಮರ್ಮಾಂಗದ ಮೇಲಿರೋಂಥ ಇಂಜುರೀಸ್ ನೋಡಿದ್ರೆ ಎಲೆಕ್ಟ್ರಿಕಲ್ ಇದರಿಂದನೇ ಆಗಿರ್ಬೋದೇನೋ ಗೊತ್ತಿಲ್ಲ ನನಗೆ. ಆದರೆ ಅದನ್ನು ನೋಡಿದ್ರೆ ಇವನೇನೋ ಪ್ರವಹಿಸಾಗೆ ಏನೋ ಮಾಡಿರ್ಬೇಕು. ಬರ್ನ್ ಇಂಜುರಿ ಏನಾಗಲ್ಲ, ಅದು ಸುಮ್ಮನೆ ಒಂದು ಲೈಟಾಗಿ ಒಂದು ಚೋಕ್ ಕೊಡೋಕ್ಕಷ್ಟೇ, ಹೆದರ್ಸೋಕ್ಕೆ ಮಾತ್ರ ಮಾಡೋಂಥದ್ದು. ಇವನೇ ಆವೇಶ ತಗೊಂಡು ಯಾವುದೋ ಈಗ ಭೂತದ ಥರ ಅವನು ಮಾಡೋಕ್ಕೆ ಹೋಗ್ಬಿಟ್ರೆ ಸಾಯೋದು ಗ್ಯಾರಂಟಿ, ಅದರಲ್ಲಂತೂ ಅನುಮಾನನೇ ಇಲ್ಲ. ಅದನ್ನು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡೋ ಅಂಥ ಒಂದು ಡಿವೈಸ್ ಅದು. ಅದನ್ನು ಯಾರು ಇದಕ್ಕೆ ಬಳಸಬೇಕು ಅಂತ ಯಾರು ತಲೆ ಓಡ್ತಾ ಗೊತ್ತಿಲ್ಲ. ಇದು ಸುಮಾರು 2ನೇ ಮಹಾಯುದ್ಧದ ಟೈಮಿಂದಲೂ ಇದರ ವ್ಯಾಪಕ ಬಳಕೆ ಇತ್ತು. ಈ ಡಿ ಗ್ಯಾಂಗ್ ಈ ಹತ್ಯೆ ಪ್ರಕರಣದಲ್ಲಿ ಮೆಗ್ಗರ್ನ ಯೂಸ್ ಮಾಡಿದ್ದಾರೆ ಅಂದರೆ ಅವರಲ್ಲಿ ಯಾರೋ ಒಬ್ಬರು ಮೆಗ್ಗರ್ನ ಬಳ್ಳವರೇ ಆಗಿರ್ತಾರೆ ಅಂತ. ಅವನು ಧನ್ರಾಜ್ ಅನ್ನೋನನ್ನು ಅದಕ್ಕಾಗೇ ಕರೆಸಿದ್ರು ಅಂತ ಹೇಳಿ ಮಾತಾಡ್ತಾ ಇರೋದು. ಸೊ ಹೇಗೆ ಎನ್ಕ್ವೈರಿ ಮಾಡ್ತಾರೆ, ಹೇಗಿದಾಗುತ್ತೆ, ಹಳೆಯ ಪಾಪಕರ್ಮಗಳೇನಾದ್ರು ಆಚೆ ಬರ್ತಾವ, ನಾವು ಕಾದು ನೋಡಬೇಕು. ಇದಿಷ್ಟು ನಿವೃತ್ತ ಪೊಲೀಸ್ ಅಧಿಕಾರಿಯಾದಂಥ ಅಭಿಜಯ್ ರಂಗಸ್ವಾಮಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ದರ್ಶನ್ ಅಂಡ್ ಟೀಮ್ ನ್ಯಾಯಾಂಗ ಬಂಧನ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಮೆಗ್ಗರ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಪೊಲೀಸರು. ಈ ಮೆಗ್ಗರ್ ಯಾವುದು, ಎಲ್ಲಿಂದ ಬಂತು, ಹೇಗೆ ಇದರ ಬಳಕೆ ಮಾಡಿದ್ರು ಇವರು ಅಂತ ಹೇಳಿ ಆಲ್ರೆಡಿ ಕೋರ್ಟ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆನ್ಲೈನ್ನಲ್ಲಿ ಶಾಕ್ ಟಾರ್ಚ್ ಅನ್ನ ಖರೀದಿ ಮಾಡಿದ್ದಂತೆ ಆರೋಪಿ ಧನ್ರಾಜ್ನಿಂದ ಶಾಕ್ ಟಾರ್ಚ್ ಅನ್ನ ಖರೀದಿ ಮಾಡಲಾಗಿದೆ. ಆರೋಪಿ ಧನ್ರಾಜ್ ಶಾಕ್ ಟಾರ್ಚ್ ಅನ್ನ ಖರೀದಿ ಮಾಡಿದ್ದು ಆನ್ಲೈನ್ ನಿಂದ ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ಪೊಲೀಸರು ಕೋರ್ಟ್ಗೆ ನೀಡಿದ್ದಾರೆ. ಈ ಒಂದು ಮಾಹಿತಿಯನ್ನು ಈ ಬಗ್ಗೆ 164 ಹೇಳಿಕೆಯನ್ನ ದಾಖಲಿಸಿದ್ದಾರೆ ಪೊಲೀಸರು. ಆತನೇ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು 164. ಆತ ಹೇಳಿರುವಂತದ್ದು ಈ ರೀತಿಯಾಗಿ ನಾನು ಈ ಶಾಕ್ ಟಾರ್ಚ್ ಅನ್ನ ಖರೀದಿ ಮಾಡದೆ, ಆನ್ಲೈನ್ ನಲ್ಲಿ ಖರೀದಿ ಮಾಡದೆ, ಹಣವನ್ನ ಸಂದಾಯ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಕೂಡ ಆತನೇ ಹೇಳಿರುವಂತಹ ಮಾಹಿತಿ. ಅದನ್ನ ಈಗಾಗಲೇ ಸ್ಟೇಟ್ಮೆಂಟ್ ನಲ್ಲಿ ದಾಖಲಿಸಿಕೊಂಡಿದ್ದಾರೆ. ವಿಚಾರಣೆಯ ವೇಳೆ ಈ ಒಂದು ಖರೀದಿಯ ಬಗ್ಗೆ ಕೂಡ ಆರೋಪಿ ಬಾಯ್ಬಿಟ್ಟಿದ್ದಾನೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಈ ಒಂದು ಡಿವೈಸ್ ಬಗ್ಗೆ ಸಾಕಷ್ಟು ಆತಂಕ ಕೂಡ ಇತ್ತು ಅಂತ ಹೇಳಿದ್ರೆ ಹೇಗೆ, ಯಾವ ರೀತಿಗೆ ಬಳಕೆ ಮಾಡಿದ್ರು ಏನು ಅಂತ ಹೇಳಿ, ಪ್ರಮುಖವಾಗಿ ಸ್ವಲ್ಪ ಅದರ ಬಗ್ಗೆ ಮಾಹಿತಿ ಗೊತ್ತಿಲ್ಲದಿದ್ರು ಅದು ಸಾವಿಗೆ ಕಾರಣ ಆಗುವ ಚಾನ್ಸಸ್ ಕೂಡ ಇದೆ ಅಂತ ಹೇಳಿ, ಇದರ ಬಗ್ಗೆ ಧನ್ರಾಜ್ ಯಾವಾಗ ಇದನ್ನ ಖರೀದಿ ಮಾಡಿದ್ದ, ಎಷ್ಟು ಹಣವನ್ನ ಅದಕ್ಕಾಗಿ ಬಳಕೆ ಮಾಡಿದ್ದ, ಆತನಿಗೆ ಸಜೆಸ್ಟ್ ಮಾಡಿದ ಯಾರು, ಈ ಹಿಂದೆ ಕೂಡ ಅದರ ಬಗ್ಗೆ ಬಳಕೆ ಮಾಡಿದ್ನ ಆತ, ಇವೆಲ್ಲದರ ಬಗ್ಗೆ ಆತ ವಿಚಾರಣೆಯ ಸಂದರ್ಭದಲ್ಲಿ ಬಾಯಿ ಬಿಟ್ಟಿದ್ದೇನು? ನವಿತಾ, ಏನು ರೇಣುಕಾ ಸ್ವಾಮಿಗೆ ಒಂದು ಕರೆಂಟ್ ಶಾಕ್ ಅನ್ನು ಕೊಟ್ಟು ಒಂದು ಕೊಲೆಯನ್ನು ಮಾಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಆತ ಬಳಕೆ ಮಾಡಿದಂತ ವಸ್ತು ಯಾವುದು ಅನ್ನೋದನ್ನ ಪೊಲೀಸರು ಮೊನ್ನೆ ಪತ್ತೆ ಹಚ್ಚಿದ್ರು. ಆದ್ರೆ ಅದನ್ನ ಖರೀದಿ ಮಾಡಿದ್ದಲ್ಲಿ ಮತ್ತೆ ಅದಕ್ಕೆ ಹಣ ಕೊಟ್ಟವ್ರು ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿರಲಿಲ್ಲ. ಆದ್ರೆ ಈಗ ತನಿಖೆ ಮುಂದುವರೆದಂತೆ ಆ ಒಂದು ಏನು ವಸ್ತುವನ್ನ ಖರೀದಿ ಮಾಡಿದ್ದು ಧನ್ರಾಜ್ ಅಂತೇಳಿ ಗೊತ್ತಾಗಿದೆ. ಆತ ಆನ್ಲೈನ್ ಮುಖಾಂತರ ಹಣವನ್ನ ಸಂದಾಯ ಮಾಡಿ ಅದನ್ನ ಖರೀದಿಸಿದ್ದ ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿದ್ದು, ಆ ಒಂದು ಅಂಶಗಳನ್ನ ಈಗ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಈಗ ಇದಕ್ಕೆ ಸಂಬಂಧಪಟ್ಟ ನ್ಯಾಯಾಧೀಶರ ಮುಂದೆ ಆತನನ್ನ ಕರೆದೊಯ್ದು 164 ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಡಿರುವಂತದ್ದು. ಯಾಕಂದ್ರೆ ಮುಂದೆ ಆತ ಏನಾದ್ರೂ ತನ್ನ ಹೇಳಿಕೆಯಿಂದ ಉಲ್ಟಾ ಹೊಡಿಬಹುದು ಅನ್ನೋ ಕಾರಣಕ್ಕೋಸ್ಕರ ಖುದ್ದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ CRPC 164ರ ಅಡಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಡಿಸಿದ್ದಾರೆ. ಆದ್ರಿಂದ ಈ ಒಂದು ಶಾಕ್ ಟಾರ್ಚ್ ಏನಿದೆ, ಈ ಒಂದು ಶಾಕ್ ಟಾರ್ಚ್ ಅನ್ನ ಈಗ ಪೊಲೀಸರು ಜಪ್ತಿ ಕೂಡ ಮಾಡಿದ್ದಾರೆ. ಮತ್ತೆ ಅದನ್ನ ಖರೀದಿ ಮಾಡಿದಂತ ಬಿಲ್ ಏನಿದೆ, ಆ ಒಂದು ಬಿಲ್ ಅನ್ನು ಕೂಡ ಈಗ ಪರಿಶೀಲನೆ ಮಾಡಿ ಅದನ್ನ ಈಗ ತಮ್ಮ ಸುಪರ್ದಿಗೂ ಕೂಡ ಪಡ್ಕೊಂಡಿರುತ್ತದೆ. ಏನು ಈ ಒಂದು ಕೃತ್ಯ ಎಸಗುವುದಕ್ಕೋಸ್ಕರ ಆರೋಪಿ ಅದನ್ನ ಖರೀದಿ ಮಾಡಿದ್ನ ಅಥವಾ ಈ ಮೊದಲೇ ಅದನ್ನ ಖರೀದಿ ಮಾಡಿ ತನ್ನ ಬಳಿ ಇಟ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನ ಇನ್ನು ಮಾಡ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.
ಸೊ ದರ್ಶನ್ ಟೀಮ್ಗೆ ಒಂದ್ ಕಡೆ ನ್ಯಾಯಾಂಗ ಬಂಧನ, ಮತ್ತೊಂದು ಕಡೆ ಈಗಾಗಲೇ ಆರೋಪಿಗಳು ಏನೇನು ಹೇಳಿಕೆಗಳನ್ನ ಕೊಟ್ಟಿದ್ರು, ಯಾವ ರೀತಿಯಾಗಿ ಆತನ ಕೊಲೆ ಮಾಡೋದಕ್ಕೆ ಈ ಒಂದು ವಸ್ತುಗಳನ್ನ ಯೂಸ್ ಮಾಡಲಾಗಿತ್ತು, ಅವೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಂಡಿರುವಂತಹ ಪೊಲೀಸರು ಕೋರ್ಟ್ಗೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಆತ ಆ ಒಂದು ಮೆಗ್ಗರ್ ಶಾಕ್ ಟಾರ್ಚ್ ಅನ್ನ ಬಳಕೆ ಮಾಡಿರುವಂತದ್ದು, ಎಲ್ಲಿಂದ ಖರೀದಿ ಮಾಡಿದ ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿ ಕೋರ್ಟ್ಗೆ ಮಾಹಿತಿ ಕೊಟ್ಟಿದ್ದಾರೆ.